ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ನಲ್ಲಿರುವಂತಹ ನ್ಯೂಕ್ಲಿಯರ್ ಫೆಸಿಲಿಟಿಗಳು, ನ್ಯೂಕ್ಲಿಯರ್ ಸ್ಥಾವರಗಳನ್ನ ನಾಶ ಮಾಡಿಬಿಡ್ಬೇಕು, ಪರ್ಮನೆಂಟ್ ಆಗಿ ನಾಶ ಮಾಡಬೇಕು ಅಂತ ಯುದ್ಧದ ನಡುವೆ ಅಮೆರಿಕ ತನ್ನ ಸೈನಿಕರನ್ನ ಪ್ಯಾರಾಶೂಟ್ಗಳ ಮೂಲಕ ಇಳಿಸಿತಂತೆ ಅಂತಹದ್ದೊಂದು ಸುದ್ದಿ ಬರ್ತಾ ಇದೆ. ನೂರಾರು ಸೈನಿಕರನ್ನ ಪ್ಯಾರಾಶೂಟ್ ಮೂಲಕ ಇಳಿಸಿದ್ರು. ಆದರೆ ಆ ನಂತರ, ಇಳಿದ ನಂತರ ಇಲ್ಲಿಯವರೆಗೆ ಆ ಸೈನಿಕರು ಏನಾದ್ರು ಅನ್ನುವಂಥ ಸುದ್ದಿ ಇಲ್ಲ. ಎರಡನೇ ದಿನ ಇದು. ಸತ್ತು ಹೋದ್ರ, ಕೊಲ್ಲಲ್ಪಟ್ರ, ಬಂಧನಕ್ಕೆ ಒಳಗಾಗಿದಾರ ಇರಾನ್ ಕೈಯಿಂದ? ಯಾವ ಸುದ್ದಿನೂ ಇಲ್ಲ, ಯಾವ ಸುದ್ದಿನೂ ಇಲ್ಲ. ಸೊ ಏನಿದು ಸುದ್ದಿ, ಎಲ್ಲಿಂದ ಬರ್ತಾ ಇದೆ ಇಂತಹದ್ದೊಂದು ಸುದ್ದಿ ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಸೊ ನಿಮಗೆ ಗೊತ್ತಿರೋ ಹಾಗೆ ಅಮೆರಿಕ ಮತ್ತು ಇಸ್ರೇಲ್ ಎರಡೂ ಸೇರಿಕೊಂಡು ಇರಾನ್ ಮೇಲೆ ಮೈ ಮೇಲೆ ಬಿದ್ದಿದೆ. ಇನ್ನು ಹೇಡಿ ಅರಬ್ ರಾಷ್ಟ್ರಗಳು ಅಮೆರಿಕದ ಗುಲಾಮಗಿರಿಯಲ್ಲಿ ನರಳುತ್ತಾ ಅಮೆರಿಕ ಪರ ನಿಂತ್ಕೊಂಡಿದ್ದಾವೆ. ಇರಾನ್ ಒಬ್ಬಂಟಿಯಾಗಿ ಎಲ್ಲರನ್ನು ಫೇಸ್ ಮಾಡ್ತಾ ಇದೆ, ಎಲ್ಲ ದಿಕ್ಕುಗಳಿಂದಲೂ ಸಹ ಫೇಸ್ ಮಾಡ್ತಾ ಇದೆ. ಅದು ನಿಮಗೆ ಗೊತ್ತಿರುವಂತಹದ್ದೇ ವಿಚಾರ. 5ನೇ ದಿನ ಇವತ್ತು ಯುದ್ಧಕ್ಕೆ. 5 ದಿನಗಳಲ್ಲಿ ಒಂದು ಕ್ಷಣನೂ ಇರಾನ್ ತಾನು ಹಿಂದೆ ಹೆಜ್ಜೆ ಇಡ್ತಾ ಇದ್ದೀನಿ ಅಂತ ತೋರಿಸ್ಕೊಂಡಿಲ್ಲ. ನಿರಂತರ ದಾಳಿಯನ್ನ ನಡೆಸ್ಕೊಂಡೇ ಹೋಗ್ತಿದೆ. ತನ್ನ ಮೇಲೆ ಎಷ್ಟು ಕ್ಷಿಪಣಿಗಳು ಬಿದ್ದರೂ ಸಹ ಹಿಂಜರಿತಾ ಇಲ್ಲ. ತನ್ನ ಕ್ಷಿಪಣಿಗಳನ್ನ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ಹಾಕ್ತಿದೆ. ಎಲ್ಲ ಅರಬ್ ರಾಷ್ಟ್ರಗಳ ಮೇಲೂ ಸಹ ದಾಳಿ ಮಾಡಿಬಿಟ್ಟಿದೆ. ಎಲ್ಲ ಅರಬ್ ರಾಷ್ಟ್ರಗಳಲ್ಲಿರುವಂತಹ ಎಲ್ಲ ಅಮೆರಿಕದ ನೌಕಾ ನೆಲೆ ಆಗಿರ್ಬೋದು, ಸೇನಾ ನೆಲೆ ಆಗಿರ್ಬೋದು, ವಾಯು ನೆಲೆ ಆಗಿರ್ಬೋದು, ಯಾವುದೇ ಆಗಲಿ ಯಾವುದನ್ನು ಬಿಡ್ತಾ ಇಲ್ಲ. ಹುಡುಕಿ ಹೊಡಿತಾ ಇದೆ. ಸೊ ಇದರ ನಡುವೆ ಬರ್ತಾ ಇರುವಂತಹ ಸುದ್ದಿ ಏನು ಅಂದ್ರೆ, ಅಮೆರಿಕ ಇರಾನ್ನ ಏನು ಅಣುಸ್ಥಾವರಗಳಿದಾವೆ ಅವುಗಳನ್ನ ಪರ್ಮನೆಂಟ್ ಆಗಿ ಮುಚ್ಚಿಬಿಡ್ಬೇಕು, ಪರ್ಮನೆಂಟ್ ಆಗಿ ಕೆಲಸಕ್ಕೆ ಬಾರದಂತೆ ಮಾಡ್ಬಿಡ್ಬೇಕು ಅನ್ನುವ ಯೋಚನೆಯಲ್ಲಿ ಒಂದು ಪ್ಲಾನ್ ಮಾಡ್ತಂತೆ, ಒಂದು ಆಪರೇಷನ್ ಮಾಡ್ತಂತೆ. ಕಳೆದ ವರ್ಷ ಜೂನ್ನಲ್ಲೇ ಒಂದು ಕೆಲಸ ಮಾಡಿತ್ತು. ಆಗ ಬಡಾಯಿ ಕೊಚ್ಕೊಂಡಿತ್ತು, ನಾವು ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನ ಕಂಪ್ಲೀಟ್ ಆಗಿ ಧ್ವಂಸ ಮಾಡ್ಬಿಟ್ಟಿದೀವಿ, B2 ಬಾಂಬರ್ಗಳನ್ನ ಬಳಸಿ ಆಳಕ್ಕೆ ಹೋಗಿ ಗುದ್ದಿ ಧ್ವಂಸ ಮಾಡಿ ಅವುಗಳಿಗೆ ಯಾವತ್ತಿಗೂ ಎದ್ದಳಕ್ ಸಾಧ್ಯನೇ ಇಲ್ಲ, ಹಂಗ್ ಮಾಡ್ಬಿಟ್ಟಿದೀವಿ ಅಂತ ಆವಾಗ ಬಡಾಯಿ ಕೊಚ್ಕೊಂಡ್ರು. ಬಟ್ ಇವಾಗ ಇನ್ನೊಂದು ಆಪರೇಷನ್ ಅಂತೆ, ಸ್ಥಾವರಗಳು ಇದಾವಂತೆ. ಸೊ ಇದರಲ್ಲಿ ಅರ್ಥ ಆಗ್ಬೋದು ನಿಮ್ಗೆ, ಕಳೆದ 6 ತಿಂಗಳ ಹಿಂದೆ ಎಷ್ಟು ದೊಡ್ಡ ಸುಳ್ಳನ್ನ ಇದೇ ಟ್ರಂಪು, ಇದೇ ಅಮೆರಿಕ ಹೇಳಿತ್ತು ಜಗತ್ತಿಗೆ ಅಂತ. ಸೊ ಅದಿರ್ಲಿ. ಈ ಆಪರೇಷನ್ ಭಾಗವಾಗಿ ನೂರಾರು ಜನ, ಕೆಲವರು ಹೇಳ್ತಿರೋದು ಸುಮಾರು 600 ಜನ ಅಮೆರಿಕದ ಸೈನಿಕರನ್ನ ಸ್ಥಾವರಗಳ ಬಳಿ ಪ್ಯಾರಾಶೂಟ್ ಅಲ್ಲಿ ಲ್ಯಾಂಡ್ ಮಾಡಿಸಲಾಯಿತು. ಅವರು ಪೂರ್ತಿ ಟೆಕ್ನಾಲಜಿಕಲಿ, ವೆಪನರಿಯಾಗಿ ಎಲ್ಲ ರೀತಿಯಿಂದ ಸಹ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳೊಂದಿಗೆ ತಮಗೇನು ಆಗಬಾರ್ದು ಅನ್ನೋದಕ್ಕೆ ಏನೆಲ್ಲ ಬೇಕು ಅಷ್ಟನ್ನು ಇಟ್ಕೊಂಡು ಇಳಿದ್ರು. ಅದಾದ ನಂತರ ಏನಾಯ್ತು ಗೊತ್ತಿಲ್ಲ. ಇಲ್ಲಿಯವರೆಗೆ ಒಬ್ಬರದ್ದು ಸುದ್ದಿ ಇಲ್ಲ ಅಂತ ಮಾಹಿತಿ. ಒಬ್ಬರದ್ದು ಸುದ್ದಿ ಇಲ್ಲ, ಒಂದು ಕಮ್ಯುನಿಕೇಶನ್ ಅವ್ರ ಜೊತೆ ಸಾಧ್ಯ ಆಗ್ತಿಲ್ಲ. ಹಾಗಾದ್ರೆ ಅಷ್ಟು ಜನರನ್ನ ಇರಾನ್ ಕೊಂದು ಬಿಸಾಕಿದೆಯಾ ಈ ಪ್ರಶ್ನೆಯನ್ನು ಬರುತ್ತೆ. ಅಥವಾ ಬಂಧನಕ್ಕೆ ಒಳಗಾಗಿದಾರ, ಅಷ್ಟು ಜನರನ್ನ ಬಂಧಿಸ್ಬಿಟ್ಟಿದ್ಯಾ? ನಿನ್ನೆ ಒಂದು ಸುದ್ದಿ ಬರ್ತಾ ಇತ್ತು, ಯಾವುದೋ ಒಂದು ಪ್ರದೇಶದಲ್ಲಿ ಸುಮಾರು 600 ಜನ ಈ ಅಮೆರಿಕದ ಸೈನಿಕರ ಸಾವಾಗಿದೆ ಅಂತ. ಅದು ಇದಕ್ಕೆ ರಿಲೇಟೆಡ್ ಅದು ಸಹ ಗೊತ್ತಿಲ್ಲ, ಯಾವ ಕನ್ಫರ್ಮೇಶನ್ ಇಲ್ಲ. ಯಾಕಂದ್ರೆ ಇರಾನ್ ಸಹ ಇದ್ರ ಬಗ್ಗೆ ಏನು ಮಾತಾಡಿಲ್ಲ, ಅಮೆರಿಕ ಇದ್ರ ಬಗ್ಗೆ ಏನು ಮಾತಾಡಿಲ್ಲ. ಬಟ್ ಆಪರೇಷನ್ ಆಗಿದೆ ಅನ್ನೋದು ಸೂಚನೆಯನ್ನ ಕೆಲವು ವೆಬ್ಸೈಟ್ಗಳು ಕೊಡ್ತಾ ಇದಾವೆ, ಕೆಲವು ಪತ್ರಿಕೆಗಳು ಕೊಡ್ತಾ ಇದಾವೆ. ಇಂತಹದೊಂದು ಪ್ರಯತ್ನ ನಡೀತು, ಪ್ಯಾರಾಶೂಟ್ ಅಲ್ಲಿ ಇಳಿಸಿದ್ರು ಅಲ್ಲಿಗೆ ಅಂತ. ಬಟ್ ಗೊತ್ತಿಲ್ಲ, ಅದಾದ ನಂತರ ಯಾವ ಮಾಹಿತಿನೂ ಇಲ್ಲಿಯವರೆಗೆ ಅವ್ರ ಕಡೆಯಿಂದ ಬಂದಿಲ್ಲ. ಸೊ ಅದು ಕಂಪ್ಲೀಟ್ ಆಗಿ ಯಾರಾದ್ರೂ ಒಬ್ರು ಅಟ್ಲೀಸ್ಟ್ ಇರಾನ್ ಕಡೆಯಿಂದ ಅಥವಾ ಅಮೆರಿಕ ಕಡೆಯಿಂದ ಕನ್ಫರ್ಮ್ ಮಾಡಿದ್ರೆ ಆಗ ಮಾತ್ರನೇ ಅದಕ್ಕೆ ಒಂದು ಸ್ಪಷ್ಟನೆಯನ್ನ ತೆಗೆದುಕೊಳ್ಳಬಹುದು. ಬಟ್ ಈಗ ಬರ್ತಿರೋ ಸುದ್ದಿ ಕೇವಲ ಹಾಗಿದೆಯಂತೆ ಹೀಗಿದೆಯಂತೆ ಅನ್ನುವಂಥ ಅಂತೆಕಂತೆಗಳ ರೀತಿಯಲ್ಲೇ ಬರ್ತಾ ಇದೆ. ಬಟ್ ಅಮೆರಿಕ ಅಂತಹ ಸಾಹಸಕ್ಕೆ ಕೈ ಹಾಕಿದ್ರೆ, ಅಮೆರಿಕದ ಸೈನಿಕರು ಇರಾನ್ನ ನೆಲದ ಮೇಲೆ ಕಾಲಿಟ್ರೆ ಬದುಕಿ ಬರೋದು 100ಕ್ಕೆ 99.9% ಡೌಟು. ಯಾಕೆಂದ್ರೆ ಇಲ್ಲಿಯವರೆಗೆ ಆಪರೇಷನ್ ಮಾಡ್ತಿರೋದು ಅಥವಾ ಅಟ್ಯಾಕ್ ಮಾಡ್ತಿರೋದು IRGS, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್. ಆದ್ರೆ ಇರಾನ್ ಸೇನೆ ಇದೆಯಲ್ಲ, ಅದು ಇನ್ನೂ ರಂಗಕ್ಕೆ ಇಳಿದೇ ಇಲ್ಲ ಪೂರ್ಣ ಪ್ರಮಾಣದಲ್ಲಿ. ಇರಾನ್ ಸೇನೆನೇ ಬೇರೆ, IRGS ಬೇರೆ. ನಾನು ನಿಮಗೆ 2-3 ವಿಡಿಯೋ ಮಾಡಿ ಅದನ್ನು ವಿವರಿಸಿದ್ದೀನಿ, ಆ ವಿಡಿಯೋಗಳನ್ನು ನೋಡಬಹುದು. ಅದೆರಡು ಬೇರೆ ಬೇರೆ. IRGS ಸ್ವತಂತ್ರವಾದಂತಹ ಒಂದು ಪಡೆ, ಅದು ಸರ್ವೋಚ್ಚ ನಾಯಕನ ಅಡಿಯಲ್ಲಿ ಬರುವಂತಹದ್ದು. ಇರಾನ್ನ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಮಾತನ್ನ ಕೇಳಲ್ಲ, ಅದು ಕೇಳಲ್ಲ. ಆರ್ಡರ್ಸ್ ಅನ್ನ ಕೇವಲ
ಇರಾನ್ನ ಸರ್ವೋಚ್ಚ ನಾಯಕನಿಂದ ಮಾತ್ರ ಪಡ್ಕೊಳ್ಳುತ್ತೆ. ಸರ್ವೋಚ್ಚ ನಾಯಕ ಸತ್ತು ಹೋದ್ರಲ್ಲ ಖಾಮೆನಿ, ಇವಾಗ ಏನು ಅಂದ್ರೆ ಸಾಯೋದಕ್ಕೆ ಮೊದಲು ಏನು ಹೇಳಿದ್ರು ಅದನ್ನೇ ಫಾಲೋ ಮಾಡ್ತಿರ್ತಾರೆ ಅವರು. ಇನ್ನೊಬ್ಬ ಸರ್ವೋಚ್ಚ ನಾಯಕ ಬರೋವರೆಗೂ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ ಸರ್ವೋಚ್ಚ ನಾಯಕ, ಆದ್ರೂ ಅದರಲ್ಲಿ ಡೌಟ್ಗಳನ್ನ ಇಟ್ಟಿದ್ದಾರೆ. ಅದಿರ್ಲಿ. ಸೊ ಇರಾನ್ ಸೇನೆ ಇದೆಯಲ್ಲ, 6 ಲಕ್ಷ ಸೈನಿಕರು ಇದ್ದಾರೆ ಅದರಲ್ಲಿ. 6 ಲಕ್ಷ ಸೈನಿಕರು. ಅವರು ಅಮೆರಿಕದ ಸೈನಿಕರು ಇರಾನ್ ನೆಲದ ಮೇಲೆ ಇಳಿದ್ರೆ ಸುಮ್ಮನೆ ಬಿಡ್ತಾರ? ಸಾಧ್ಯನೇ ಇಲ್ಲ. ಅಮೆರಿಕಾಗೆ ದೇಹಗಳನ್ನ ಪಾರ್ಸಲ್ ಮೇಲೆ ಪಾರ್ಸಲ್ ಕಳಿಸ್ಬಿಡ್ತಾರೆ, ಪಾರ್ಸಲ್ ಮೇಲೆ ಪಾರ್ಸಲ್ ಕಳಿಸ್ಬಿಡ್ತಾರೆ. ಸೊ ಈ ಇಡೀ ಪ್ರಕರಣ ಏನಾಗಿದೆ ಅನ್ನೋ ಸ್ಪಷ್ಟನೆ ಸಿಗಬೇಕಾಗಿದೆ. ಅದರ ಜೊತೆಗೆ ಈಗ ಬರ್ತಿರುವಂತಹ ಇನ್ನೊಂದು ಎಕನಾಮಿಕಲ್, ಆರ್ಥಿಕವಾದಂತಹ ಲೆಕ್ಕಾಚಾರದ ಒಂದು ಸುದ್ದಿ ಏನಂತಂದ್ರೆ, ಒಂದು ಇರಾನ್ ಡ್ರೋನ್ ತಯಾರು ಮಾಡೋದಕ್ಕೆ ಇರಾನ್ ಖರ್ಚು ಮಾಡ್ತಿರೋದು $35,000 ಒಂದು ಡ್ರೋನ್ ಅನ್ನ. ಆ ಡ್ರೋನ್ ಅನ್ನು ಬಳಸ್ಕೊಂಡು ಎಲ್ಲ ಅರಬ್ ರಾಷ್ಟ್ರಗಳಲ್ಲಿ ಇರುವಂತಹ ವಾಯುನೆಲೆಗಳು, ಸೇನಾ ನೆಲೆಗಳು ಅಮೆರಿಕದು ಅದರ ಮೇಲೆ ದಾಳಿ ಮಾಡ್ತಿದೆ, ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ. ಎಲ್ಲ ಕಡೆಗೂ ಡ್ರೋನ್ಗಳನ್ನ ಬಳಸ್ತಾ ಇದೆ, ಸಕ್ಸಸ್ಫುಲ್ ಆಗಿ ಬಳಸ್ತಾ ಇದೆ ಇರಾನ್. ಆ ಡ್ರೋನ್ ನ ತಯಾರಿ ಮಾಡೋದಕ್ಕೆ ಕೇವಲ $35,000 ಬೇಕಂತೆ. ಬಟ್ ಅದನ್ನ ಹೊಡೆದು ಉರುಳಿಸೋದಕ್ಕೆ ಆಕಾಶದಲ್ಲೇ ಅಮೆರಿಕ ಅಥವಾ ಇಸ್ರೇಲ್ಗೆ ಖರ್ಚಾಗೋದು $3.7 ಮಿಲಿಯನ್. ಅಂದ್ರೆ 10 ಪಟ್ಟು ಖರ್ಚು ಮಾಡಬೇಕು ಒಂದು ಡ್ರೋನ್ ಅನ್ನು ಹೊಡೆದು ಉಳಿಸೋದಕ್ಕೆ ಅಮೆರಿಕ, ಇಸ್ರೇಲು. ಆದರೆ ಇರಾನ್ಗೆ ಖರ್ಚಾಗೋದು ನಷ್ಟ ಆದರೆ ಬರೀ $35,000. $35,000 ಅನ್ನೋದು ದೊಡ್ಡ ಮೊತ್ತ. ಬಟ್ ಅದನ್ನು ಹೊಡೆದು ಉರುಳಿಸೋದಕ್ಕೆ ಇವ್ರಿಗೆ ಆಗ್ತಿರೋ ಖರ್ಚಿದೆಯಲ್ಲ, ಅದರ ಮುಂದೆ ಅದೇನೂ ಇಲ್ಲ. ಈ ರೀತಿಯಾಗಿ ಅಮೆರಿಕ ಮತ್ತು ಇಸ್ರೇಲ್ಗೆ ಆರ್ಥಿಕವಾಗಿಯೂ ಸಹ ದಿನ ಬೆಳಗಾದ್ರೆ ಮಿಲಿಯನ್ ಗಟ್ಟಲೆ ಡಾಲರ್ಗಳು ಖರ್ಚು ಬರ್ತಾ ಇದೆ. ಮಿಲಿಯನ್ ಗಟ್ಟಲೆ ಡಾಲರ್ಗಳು. ಎಷ್ಟು ದುಡ್ಡು ಸಿಕ್ಕಾಪಟ್ಟೆ ಇದೆಯಲ್ಲ. ಅಲ್ಲೊಂದು ಲಾಜಿಕ್ ಇದೆ. ಯಾವಾಗ ಅಮೆರಿಕದ ಜನತೆ ತಮ್ಮ ತೆರಿಗೆ ಹಣ ವಿಪರೀತವಾಗಿ ಒಂದೇ ಕಡೆ ಖರ್ಚಾಗ್ತಿದೆ ಅಥವಾ ತಮಗೆ ಸಂಬಂಧ ಪಡದೇ ಇರೋ ಕಡೆ ಖರ್ಚಾಗ್ತಿದೆ ಅಂದ್ಯೋ, ಅಲ್ಲಿನ ಜನ ತಿರುಗಿ ಬೀಳ್ತಾರೆ. ಆಲ್ರೆಡಿ ಅಮೆರಿಕದ ಸಂಸತ್ತು, ಅದನ್ನು ಕಾಂಗ್ರೆಸ್ ಅಂತ ಕರೀತಾರೆ, ಆ ಕಾಂಗ್ರೆಸ್ನಲ್ಲಿ ವಿರೋಧ ಪಕ್ಷಗಳು, ಆಡಳಿತ ಪಕ್ಷದ ಸಂಸದರು ಕೆಲವರು ಈಗಲೇ ಸಣ್ಣ ಧ್ವನಿ ಎತ್ತಿದ್ದಾರೆ. ಈ ಯುದ್ಧಕ್ಕೂ ನಮಗೆ ಯಾಕೆ ಸಂಬಂಧ, ಇದು ಇಸ್ರೇಲ್ ಸಮಸ್ಯೆ ಆಗಿತ್ತು, ಇದು ಇಸ್ರೇಲ್ ಮತ್ತು ಇರಾನ್ನ ಸಮಸ್ಯೆ, ನಾವು ಯಾಕೆ ಎಂಟ್ರಿ ಕೊಟ್ಟಿದ್ದೀವಿ, ನಮಗೆ ಯಾಕೆ ಇಷ್ಟೊಂದು ಹೊರೆ ಆಗ್ತಿದೆ ಅಂತ ಆಲ್ರೆಡಿ ಅವರು ಗೊಣಗೋಕೆ ಶುರು ಮಾಡಿದ್ದಾರೆ. ಇದು ಹೀಗೆ ಇನ್ನೊಂದಷ್ಟು ದಿನ ಮುಂದುವರೆದ್ರೆ ಜನ ಬೀದಿಗೆ ಬರ್ತಾರೆ. ನಮ್ಮ ದುಡ್ಡನ್ನ ಈ ರೀತಿ ಯಾಕೆ ಪೋಲ್ ಮಾಡ್ತಾ ಇದ್ದೀರಿ ಅಂತ. ಪೋಲು ಮಾಡೋದಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ. ಸೊ ಅದಕ್ಕೆ ನಾನು ಹೇಳ್ತಿರೋದು, ಆರ್ಥಿಕವಾಗಿಯೂ ಸಹ ಬೇರೆ ರೀತಿ ಅದು ಪ್ರೆಷರ್ ಆಗುತ್ತೆ ಅಮೆರಿಕ ಮತ್ತು ಇಸ್ರೇಲ್ಗೆ ಅಷ್ಟೇ. ಸೊ ಇದೆರಡು ಸುದ್ದಿಗಳು ಈಗ ಬರ್ತಿರುವಂತಹದ್ದು ಅಲ್ಲಿಂದ. ಸೊ ಅವನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇಂತಹದೇ ವಿಶೇಷ ಸುದ್ದಿಗಳನ್ನ ನೋಡಬೇಕು ಅಂದ್ರೆ ನಿರಂತರವಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.